ಏನೋ ಆಗಿದೆ ಇಲ್ಲಿ. ಅಯ್ಯಯ್ಯೋ, ಜನ ಎಲ್ಲ ತುಂಬ ತುಂಬ್ಕೊಂಡಿದ್ದಾರೆ. ಏನಾಯ್ತಪ್ಪ ಇದು? ಏನಿದು? ಏನು ಟ್ರ್ಯಾಕ್ಟರ್ಗಳು ಬರ್ತಾವೆ? ಅಯ್ಯಯ್ಯೋ, ಏನಂತಾನೆ ಅರ್ಥ ಆಗ್ತಿಲ್ಲ. ಓ, ಆಕ್ಸಿಡೆಂಟು. ಶ್ಯಾ, ಯಾವ ಗಾಡಿ? ಕಾರ್ ಬೈಕಾ? ಯಾವ ಊರವ್ರು ಏನು ಗೊತ್ತಿಲ್ಲ. ಅಯ್ಯೋ ಚಪ್ಪಪ್ಪ, ಆಂಬುಲೆನ್ಸ್ ಫೋನ್ ಮಾಡಿ ಅರ್ಧ ಗಂಟೆ ಆಯ್ತಾ? ಅರ್ಧ ಗಂಟೆ ಆಗಿ ಫೋನ್ ಮಾಡ್ರಿ, ಇನ್ನೂ ಬಂದಿಲ್ಲ. ಉದ್ಧಾರ ಆಯ್ತು. ಅಯ್ಯೋ ಅಯ್ಯೋ ಪಾಪ. ನೋಡಿ ಈ ರೋದನೆ. ನೋಡಿ, ಆಕ್ಸಿಡೆಂಟ್ ಆಗಿ ಅರ್ಧ ಗಂಟೆ ಆದ್ರೂ ಈ ಇದು ಆಂಬ್ಯುಲೆನ್ಸ್ ಬಂದಿಲ್ವಂತೆ. ನೋಡ್ರಿ ಎಂಥ ನಮ್ಮ ದುರ್ವ್ಯವಸ್ಥೆಗಳು. ಇದು ರಾಮಪುರ ಟು ಎಲೆಮಳೆ ರಸ್ತೆ ಇದು. ಪಾಪ ನೋಡ್ರಿ, ಲೋಕಲ್ ಹುಡುಗರು ಇವರು. ಈ ರೀತಿ ಆಗಿದೆಯಪ್ಪ. ನೋಡಿ ನೋಡಿ, ಇದು ಕಾರು, ತಮಿಳ್ನಾಡು ಗಾಡಿ, TN. ಹುಡುಗ ನೋಡೋ ಥರ ಬಿದ್ದವನೆ. ಇದು ವಾಸ್ತವ ಯಾವ ರೀತಿಯಾಗಿದೆ ಏನಂತ ಗೊತ್ತಿಲ್ಲ, ಬಟ್ ಅಪಘಾತ ಅಂತ ಆಗಿದೆ. ಏನಾಯ್ತು? ಕಾಲ್ ಕಟ್ಟಾಗೋಯ್ತಾ? ಇದು ಆಂಬ್ಯುಲೆನ್ಸ್ ಫೋನ್ ಮಾಡಿದ್ರಾ? ಬಂದಿಲ್ಲ ಆಂಬ್ಯುಲೆನ್ಸು. ನೋಡಿ, ವ್ಯಕ್ತಿ ಉಳಿತಾನೆ ಏನೋ ಗೊತ್ತಿಲ್ಲ, ಆದರೆ ಆಂಬ್ಯುಲೆನ್ಸ್ ಸೇವೆ ಅಂತೂ ಇಲ್ಲ. ಹೌದು ಹೌದು, ಗೊತ್ತಾಯ್ತು. ಅಲ್ಲೇ ಹೇಳಿದ್ರು, ಅಲ್ಲೊಬ್ರು ಹೇಳಿದ್ರು. ನೋಡಿ, ಇಲ್ಲಿ ಅನ್ನೂರು ಸರಿ ಸುಮಾರು ಇಲ್ಲಿಂದ ಒಂದು 8 ಕಿಲೋಮೀಟರ್ ಇದೆ ಅಷ್ಟೇ. 6 ಕಿಲೋಮೀಟರ್ ಇದೆ ನೋಡಿ. 6 ಕಿಲೋಮೀಟರ್ ಇದ್ರು ಇಲ್ಲಿ ಯಾವುದೇ ಥರದ ಆಂಬ್ಯುಲೆನ್ಸ್ ಸೇವೆ ಇಲ್ಲ ಅಂದ್ಬಿಟ್ಟು ಇಲ್ಲಿ ನಮ್ಮ ಸಾರ್ವಜನಿಕರು ಅವರ ಒಂದು ಅನಿಸಿಕೆಯನ್ನು ವ್ಯಕ್ತಪಡ್ತಾರೆ. ಹುಡುಗ ನೋಡಿ ಈ ರೀತಿ ಬಿದ್ದಿದ್ದಾನೆ. ನೋಡಿ, ನಮ್ಮ ಒಂದು ದರಿದ್ರದ ವ್ಯವಸ್ಥೆಗಳು ಯಾವ ರೀತಿ ಇದೆ. ಅರ್ಧ ಗಂಟೆ ಆಗಿ ಆಕ್ಸಿಡೆಂಟ್ ಆಗಿ ಅರ್ಧ ಗಂಟೆ ಆಗಿ ಒಂದು ಆ್ಯಂಬುಲೆನ್ಸ್ ಬಂದಿಲ್ಲ ಗುರು. ನೋಡಿ, ಈ ಥರ ನಜ್ಜುಗುಜ್ಜು ಆಗ್ಬಿಟ್ಟಿದೆ. ಛೇ ನೋಡ್ರಿ, ಈ ರೀತಿ ನಜ್ಜುಗುಜ್ಜಾಗಿ ಹೋಗಿದೆ ವಾಹನ. ಸೊ ಅಪಘಾತ ಯಾವ ರೀತಿ ಐತಿ ಏನೋ ಗೊತ್ತಿಲ್ಲ, ಬಟ್ ಅಪಘಾತ ಆಗಿದ್ರದಂತೂ ಕಣ್ಣೆದುರುಗಡೆ ಕಾಣ್ತಾ ಇದೆ ಪ್ರತ್ಯಕ್ಷವಾಗಿ. ಅರ್ಧ ಗಂಟೆ ಆದ್ರೂ ಕೇವಲ 6 ಕಿಲೋಮೀಟ್ರು. ಸೊ ಆಂಬ್ಯುಲೆನ್ಸ್ ಬಂದಿಲ್ಲ ಅಂದರೆ ನಿಜಕ್ಕೂ ಬೇಜಾರಪ್ಪ. ಇದು ನಿಜಕ್ಕೂ ಬೇಜಾರು. ನಮ್ಮ ವ್ಯವಸ್ಥೆಗಳು ಸರಿ ಇಲ್ಲ. ಸದ್ಯ ಪೊಲೀಸ್ನವ್ರು ಬಂದಿದ್ದಾರೆ. ಪೊಲೀಸ್ನವ್ರಿಗಿಂತ ಮೊದಲು ಆಂಬ್ಯುಲೆನ್ಸ್ ಬರಬೇಕು ಮೇಯ್ನು. ಅನ್ನೂರು ತಾಲೂಕು ಬೇರೆ ಕೆಲಸವಿಲ್ಲದೆ. ನೋಡಿ, ನಮ್ಮ ಸಾರ್ವಜನಿಕರು ಅವರ ಅನಿಸಿಕೆ ಹೇಳ್ತಾ ಇದ್ದಾರೆ, ಅನ್ನೂರು ತಾಲೂಕಂತೆ ಅಂತ. ಮೊದಲು ಆಂಬ್ಯುಲೆನ್ಸ್ ಬರಬೇಕು ಅಲ್ವ ಬ್ರದರು? ನೋಡ್ರಿ, ಈ ಒಂದು ದರಿದ್ರ ವ್ಯವಸ್ಥೆಗಳು ನಮಗೆ ಬದಲಾಗಬೇಕು. ಪಾಪ ಹುಡುಗ ಬಿದ್ದಿದ್ದಾನೆ, ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ. ಕಾಲು ಮುರಿದೋಯ್ತು ಹುಡುಗಂದು. ನೋಡ್ರಿ, ಎತ್ಕೊಂಡು ಹೋಗ್ತಾ ಇದ್ದಾರೆ ಪಾಪ. ಆ ಒಂದು ಫ್ಯಾಮಿಲಿ, ಆ ರೋದನೆ ನೋಡಿ, ಆ ರೋದನೆ. ನಮ್ಮ ಪೊಲೀಸವ್ರು ಬಂದು ತನಿಖೆ ಮಾಡ್ತಾ ಇದ್ದಾರೆ. ಛೇ, ಸೊ ಬಹುಶಃ ನೋಡ್ರಿ ಅವ್ರ ವಾಹನಕ್ಕೆ ಆಗ್ತಾ ಇದ್ದಾರೆ. ಪಾಪ ನಿಜಕ್ಕೂ ನಮ್ಮ ಪೊಲೀಸ್ ಇಲಾಖೆಯವ್ರಿಗೆ ಅಭಿನಂದನೆ ಸಲ್ಲಿಸಬೇಕು. ಸೊ
ಸೊ ಇದು ಪೊಲೀಸ್ ಆ್ಯಂಬುಲೆನ್ಸ್ ಸೇವೆ ಇದೆಯೇನೋ, ಹೌದು ಇರಬೇಕು, ಹೌದು ಹೈವೇ ಪೆಟ್ರೋಲ್ ಅಂತ ಇದೆ. ಸೊ ಇರಲಿ, ಆ ಸದ್ಯದ ಪರಿಸ್ಥಿತಿಗೆ ಆ ಒಂದು ಸಮಯಕ್ಕೆ ಬಂದು ಇಲ್ಲಿ ಸಹಕರಿಸ್ತಾ ಇದ್ದಾರೆ. ನಮ್ಮ ಭಾಗವಾಗಿ ನೋಡಿ, ಒಂದು ಟ್ರೀಟ್ಮೆಂಟ್ ವ್ಯವಸ್ಥೆ ಕೊಡ್ತಾಯಿದ್ರೆ ಎಷ್ಟು ಅನುಕೂಲ ಆಗ್ತಿತ್ತು. ಅವು ಹುಡುಗನ ಪರಿಸ್ಥಿತಿ ರೋಡಲ್ಲಿ ಬಿದ್ದಿದ್ರು ಸಹ ಇಲ್ಲಿ ಇಷ್ಟೊತ್ತಾದರೂ ಒಂದು ವಾಹನ ಬಂದಿಲ್ಲ, ಆ್ಯಂಬುಲೆನ್ಸ್ ಅಂದರೆ ಎಂಥ ಅವ್ಯವಸ್ಥೆ ಗುರಿದು. ದಯವಿಟ್ಟು ಸಂಬಂಧಪಟ್ಟಂತಹ ಇಲಾಖೆಯವರು ಕೂಡಲೇ ಇದ್ರ ಕಡೆ ಗಮನ ಕೊಡಬೇಕು. 3/4 ಗಂಟೆ ಆಕ್ಸಿಡೆಂಟ್ ಆಗಿ 3/4 ಗಂಟೆ ಆದರೂ ಇಲ್ಲಿ ಯಾವುದೇ ತರಹದ ಆ್ಯಂಬುಲೆನ್ಸ್ ಬಂದಿಲ್ಲ ಸರ್ ಅಂತೇಳಿ ಸಾರ್ವಜನಿಕರು ಅವರ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ರೀತಿ ಆಕ್ಸಿಡೆಂಟ್ ಆಗಿ ನೋಡಿ, ವಾಹನ ಒಂದು ಕಡೆ ಬಿದ್ದಿದೆ. ಸದ್ಯ ಪೊಲೀಸ್ನವ್ರು ಬಂದಿದ್ದಾರೆ ನೋಡ್ರಿ, ಪೊಲೀಸ್ನವ್ರು ಬಂದಿದ್ದಾರೆ. ಸೊ ಅವರು ಅದಕ್ಕೂ ಮೊದಲೇ ಇಲ್ಲಿ ಆ್ಯಕ್ಚುಲಿ ಪೊಲೀಸ್ಗೂ ಮೊದಲೇ ಆ್ಯಂಬುಲೆನ್ಸ್ ಬರಬೇಕು ಮೇಯ್ನು ಅಲ್ವರಾ. ಇದು ನನ್ನ ಒಂದು ಅನಿಸಿಕೆ, ಆ್ಯಂಬುಲೆನ್ಸ್ ಬರಬೇಕು ಮೇಯ್ನು. ಸೊ ಇಲ್ಲಿ ಹೈವೇ ಪೆಟ್ರೋಲ್ ಬಂದಿದೆ ನೋಡಿ, ಅವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ರಿ. ನಮ್ಮ ಪೊಲೀಸವರು ಹೈವೇ ಪೆಟ್ರೋಲು ಹುಡುಗನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೂಡಲೇ ಅವ್ರು ಕರ್ಕೊಂಡು ಹೋಗ್ತಾರೆ. ಸೊ ಆ್ಯಂಬುಲೆನ್ಸ್ ಫೋನ್ ಮಾಡಿ ಅರ್ಧ ಗಂಟೆ ಸರ್ ಬಂದಿಲ್ಲ ಅಂತ ಹೇಳ್ತಾರೆ. ಇದು ಎಂಥ ರೋದನೆ ಇದು, ನಿಜಕ್ಕೂ ಬಹಳ ಬೇಜಾರಾಯಿತು. ಇಂತಹ ಘಟನೆಗಳು ಆಗಬಾರ್ದು. ಮುಖ್ಯ ರಸ್ತೆಯಲ್ಲಿ ಮುಗಿಯದ ಸಮಸ್ಯೆ, ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ. ಸೊ ದಯವಿಟ್ಟು ಈ ಒಂದು ಮುಖ್ಯ ರಸ್ತೆಯಲ್ಲಿ ಅಲ್ಲಲ್ಲೇ ಒಂದಷ್ಟು ಏನು ಈ ಹಂಪ್ಸ್ಗಳ ಒಂದು ವ್ಯವಸ್ಥೆ ಇರ್ಬೋದು, ಮಗದೊಂದು ಸೂಚಕ ಫಲನಕ್ಕ ಇರ್ಬೋದು, ಮತ್ತು ಯಾವುದೇ ಆಗಲಿ ಪ್ರವಾಸಿಗರ ಹಿತದೃಷ್ಟಿಯಿಂದ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ಬೇಕಂತ ಒಂದು ಮನವಿ ಹಾಕೊಳ್ತೀವಿ. ಹಾಗೆ ವಿಶೇಷವಾಗಿ ಆ್ಯಂಬುಲೆನ್ಸ್ ಸೇವೆ ನಮ್ಮಲ್ಲಿ ಆರೋಗ್ಯದ ವಿಚಾರದಲ್ಲಿ ಎಲ್ಲ ಕಡೆಗಣಿಸ್ತಾರೆ. ಆರೋಗ್ಯದ ವಿಚಾರದಲ್ಲಿ ವಿಶೇಷವಾಗಿ ನಮ್ಮ ಹನೂರು ಕ್ಷೇತ್ರ ಏನಿದೆ, ಇಲ್ಲಿ ಯಾವುದೇ ತರಹದ ಒಂದು ಆಸಕ್ತಿಯನ್ನು ವಹಿಸಲ್ಲ. ಆಕ್ಸಿಡೆಂಟ್ ಆಗಿ ಅರ್ಧ ಗಂಟೆ ಆದ್ರೂ ಆ್ಯಂಬುಲೆನ್ಸ್ ಇಲ್ಲ ಅಂದರೆ ಏನ್ರಿ, ಕೇವಲ 6 ಕಿಲೋಮೀಟ್ರು ನಮ್ಮ ಒಂದು ಪಟ್ಟಣ ಪ್ರದೇಶ ಹನೂರು ತಾಲೂಕು, ಕೇವಲ 6 ಕಿಲೋಮೀಟ್ರು ಹನೂರು ತಾಲೂಕು, ಆ್ಯಂಬುಲೆನ್ಸ್ ಸೇವೆ ಇಲ್ಲ. ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪವಾಡ ಪುಣ್ಯ ಕ್ಷೇತ್ರ ಮುಖ್ಯ ರಸ್ತೆಯಲ್ಲಿ ಏನೇ ಒಂದು ಅಪಘಾತಗಳಾದರೂ ಆ್ಯಂಬುಲೆನ್ಸ್ ವಿಚಾರದಲ್ಲಿ ವಿಫಲ. ಸೊ ಆರೋಗ್ಯದ ವಿಚಾರದಲ್ಲಿ ಬಹಳ ಮೋಸ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಒಂದು TN ಗಾಡಿ ನೋಡಿ ಈ ರೀತಿ ಆಗಿದೆ, ಈ ರೀತಿ ಹೊಡ್ಕೊಂಡಿದೆ. ಸೊ ಈಗಾಗಲೇ 2 ವೀಲರ್ ಗಾಡಿಯ ಒಂದು ವೀಕ್ಷಣೆಯನ್ನು ಪಡೆದಿರ್ತೀರ. ಹನೂರು ಟು ಎಲೆಮಾಳ ಮುಖ್ಯ ರಸ್ತೆ. ಈಗ ಹೊಡೆದದ್ದು ಬ್ಲಡ್ ನೋಡಿ ಹೆಂಗೆ ಕಚ್ಕೊಂಡೈತೆ ಅಲ್ಲಿ. ಜಂಪಾಗಿ ಹೊಡೆದಿರೋದಾ, ತಲೆ ಹೊಡೆದಿರೋದು? ಪಾಪ, ಅದೇ ಬ್ಲಡ್ ಇದೆಯಲ್ಲ ಅಲ್ಲಿ. ಓಹೋ. ಸೊ ದಯವಿಟ್ಟು ಮುಖ್ಯ ರಸ್ತೆಯಲ್ಲಿ ವಾಹನ ಸವಾರರು ನಿಧಾನಕ್ಕೆ ಬನ್ನಿ, ಹುಷಾರಾಗಿ ಬನ್ನಿ, ಜೋಪಾನವಾಗಿ ಬನ್ನಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲ ಪ್ರವಾಸಿಗರಿಗೆ ಅರ್ಪಣೆ ಮಾಡ್ತಾಯಿದ್ದೀನಿ. ಸೊ ವಿಶೇಷವಾಗಿ ನಮ್ಮ ಹನೂರು ಕ್ಷೇತ್ರದಲ್ಲಿ ಆ್ಯಂಬುಲೆನ್ಸ್ ಸೇವೆ ಏನು ಪ್ರಯೋಜನ ಇಲ್ಲ. ಸೊ ಈ ಎಲೆಕ್ಷನ್ ಟೈಮಲ್ಲಿ ಒಂದಷ್ಟು ಆ್ಯಂಬುಲೆನ್ಸ್ಗಳನ್ನ ತಂದು ಫ್ರೀಯಾಗಿ ಬಿಡ್ತಾರೆ. ಏನು ಪ್ರಯೋಜನ? ಎಲೆಕ್ಷನ್ಗೋಸ್ಕರ ಆ ಕೆಲಸ ಆಗಬಾರ್ದು. ನೋಡ್ರಪ್ಪ, ಇಂಥದ್ದೊಂದು ಅಪಘಾತ ಆಗಿದೆ. ಸೊ ನಾನು ಒಂದಷ್ಟು ಮಾಹಿತಿಗಳನ್ನು ಸೆರೆ ಹಿಡ್ದಿರ್ತೀನಿ. ಸೊ ಆಕ್ಸಿಡೆಂಟ್ ಆಗಿ ಯಾವ ರೀತಿಯಾಗಿದೆ ಅಂತ ಗೊತ್ತಿಲ್ಲ. ಸೊ ಗೊತ್ತಿಲ್ಲದೆ ನಾವು ಏನೇನು ಹೇಳೋಕೆ ಹೋಗಬಾರ್ದು. ಸೊ ಅಪಘಾತ ಅಂತೂ ಆಗಿದೆ, ನೋಡ್ಕೊಬನ್ನಿ, ಹುಷಾರಾಗಿ ಬನ್ನಿ, ಜೋಪಾನ ಬನ್ನಿ. ಧನ್ಯವಾದಗಳು, ಇಷ್ಟೇ ಹೇಳೋದು.